ನನಗೆ ಆ ಸಲೂನಲ್ಲಿ ಒಂದು ಬ್ರೇಕ್ ಇವೆನ್ ಎಲ್ಲ ಹೋಗಿ ತಿಂಗಳಿಗೆ 1 ಲಕ್ಷ ನನಗೆ ಮಿಕ್ಕಬೇಕು. ಉಳಿಕೆ ಆದ್ರೇ ನಾವು ಅದನ್ನು ಮುಂದಕ್ಕೆ ನಡೆಸ್ಬೋದು, ಮೇಂಟೈನ್ ಮಾಡ್ಬೋದು ಅನ್ನೋದಿರುತ್ತೆ. ನಾವೇನು ಸ್ಟಾರ್ಟ್ ಮಾಡಿದ್ದೀವಿ ಅದು ಒಂದು 8 ಇಂದ 10 ಮಂತ್ಸ್ ಒಳಗಡೆನೆ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಏನು ಕರಿತೀವಿ, ಆ ಸ್ಟ್ಯಾಂಡರ್ಡ್ಸ್ನ ನಾವು ಮತ್ತೆ ನಮ್ಮ ಭಾರತೀಯ ಸ್ಟ್ಯಾಂಡರ್ಡ್ಸ್ಗೋಸ್ಕರ ಮಧ್ಯದಲ್ಲಿ ಮರ್ಜ್ ಮಾಡಿ ಕೊಡೋವಂಥದ್ದು ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಒಂದು 5 ಲಕ್ಷದಿಂದ 1 ಕೋಟಿ ತನಕ ನೀವು ಇನ್ವೆಸ್ಟ್ ಮಾಡ್ಬೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಫಸ್ಟ್ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದೆ ನಮ್ಮ ಒಂದು ಲುಕ್ ಇಂದ. ಸೊ ನಾವು ಚಂದವಾಗಿ ಕಾಣ್ತೀವಿ ಅಂತಂದ್ರೆ ಅದಕ್ಕೆ ಒಂದು ರೀಸನ್ ಸೆಲೂನ್ ಅಂತ ಹೇಳ್ಬೋದು. ಸೊ ಮನುಷ್ಯನಿಗೆ ಬ್ಯೂಟಿ ಕಾನ್ಶಿಯಸ್ ಎಲ್ಲಿ ತನಕ ಇರುತ್ತೋ ಅಲ್ಲಿವರೆಗೆ ಸೆಲೂನ್ ಬಿಸ್ನೆಸ್ಗೆ ಡಿಮಾಂಡ್ ಇದ್ದೇ ಇರುತ್ತೆ. ಸೊ ಇನ್ ಕೇಸ್ ನೀವು ಕೂಡ ಇಷ್ಟೊಂದು ಡಿಮಾಂಡ್ ಇರುವಂತ ಸೆಲೂನ್ ಬಿಸ್ನೆಸ್ ಅನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡ್ಲೇಬೇಕು. ಸೆಲೂನ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರುವಂತಹ ಉದ್ಯಮಿಗಳೇ ಇಲ್ಲಿ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಲೂನ್ ಬಿಸ್ನೆಸ್ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು, ಎಷ್ಟು ಬಂಡವಾಳ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಲೂನ್ ಅಂಡ್ ಸ್ಪಾ ಓಪನ್ ಮಾಡಬೇಕು ಅಂದರೆ ಅಡ್ವಾನ್ಸು ಮತ್ತು ಇಂಟೀರಿಯರ್ ಡಿಸೈನ್ಸು, ಫ್ಲೋರ್ ವರ್ಕು, ಆಮೇಲೆ ಮೆಟೀರಿಯಲ್ಸು, ಪ್ರಾಡಕ್ಟ್ಸು ಎಲ್ಲ ಸೇರಿಸಿ, AC ವರ್ಕ್ ಆಗ್ಬೋದು, ಎಲ್ಲ ಸೇರಿಸಿ ಅರೌಂಡ್ ಈಗ ಇರೋ ಸಿಚುವೇಷನಲ್ಲಿ 40 to 50 ಲ್ಯಾಕ್ಸ್ ಬೇಕೇ ಬೇಕಾಗುತ್ತೆ ಸರ್. ಈ 40 to 50 ಲ್ಯಾಕ್ಸು ನಾವು ಸಲೂನ್ ಸ್ಟಾರ್ಟಪ್ ಮಾಡಬೇಕಾದ್ರೆ ಬ್ಯಾಂಕ್ ಲೋನ್ಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಪರ್ಸನಲ್ ಲೋನ್ಸ್ ಅಪ್ಲೈ ಮಾಡಿದ್ದೀವಿ, ಮತ್ತು ಸಮ್ ಲ್ಯಾಂಡ್ಸು ಅದ್ರದ್ದು ಏನಾದರೂ ಇದ್ದರೆ ಪೇಪರ್ಸ್ ಎಲ್ಲ ಬ್ಯಾಂಕ್ಗೆಲ್ಲ ಕೊಟ್ಟು ಅದರಿಂದ ಲೋನ್ ತೊಗೊಂಡಿದ್ದೀವಿ. ಆಮೇಲೆ ಚೀಟಿ ವ್ಯವಹಾರಗಳು ಅದೆಲ್ಲ ಮಾಡಿಕೊಂಡು ಅದರಿಂದನೂ ಸ್ವಲ್ಪ ಅಮೌಂಟ್ಗಳು ತೊಗೊಂಡು ನಾವು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಸರ್. ಕ್ಯಾಪಿಟಲ್ ಅರೇಂಜ್ ಮಾಡೋದಕ್ಕೆ ಸ್ಕೇಲ್ ಮಾಡೋದು ಅಂದರೆ ಫಸ್ಟು ಲೊಕೇಶನ್ ಮೇಲೂ ಹೋಗುತ್ತೆ. ಮೇಯ್ನು ನಮ್ಗೆ ಬಿಸ್ನೆಸ್ ನಡೆಯುತ್ತಾ ಇಲ್ವಾ, ಅದ್ರಲ್ಲಿ ನಮ್ಮ ಬಿಸ್ನೆಸ್ ನಡೆದು ನಮ್ಮ ಪ್ರಾಫಿಟ್ ಬಂದ್ರೇ ನಾವು ಅದನ್ನು ಮೇಂಟೈನ್ ಮಾಡೋಕ್ಕಾಗತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ಇವಾಗ ಒಂದು 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತ ಇಟ್ಕೊಂಡಾಗ 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನನಗೆ ಆ ಸಲೂನಲ್ಲಿ ಒಂದು ಬ್ರೇಕ್ ಇವೆನ್ ಎಲ್ಲ ಹೋಗಿ ತಿಂಗಳಿಗೆ 1 ಲಕ್ಷ ನನಗೆ ಮಿಕ್ಕಬೇಕು. ಉಳಿಕೆ ಆದ್ರೇ ನಾವು ಅದನ್ನು ಮುಂದಕ್ಕೆ ನಡೆಸ್ಬೋದು, ಮೇಂಟೈನ್ ಮಾಡ್ಬೋದು ಅನ್ನೋದಿರುತ್ತೆ. ನಾನು ಈ ಸಲೂನ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು 18 to 22 ಲ್ಯಾಕ್ ಬೇಕಾಗುತ್ತೆ ಸರ್. ಅಂದರೆ ಯೂನಿಸೆಕ್ಸ್ ಸಲೂನ್ಸ್ ಮಾಡ್ತೀನಿ ಅಂತ ಅಂದರೆ ನಾರ್ಮಲಾಗಿ ನೀವು ಒಂದು ಲೇಡೀಸ್ ಪಾರ್ಲರ್ ಮಾಡ್ತೀನಿ ಅಂದರೆ ಒಂದು 8 ರಿಂದ 10 ಲಕ್ಷದಲ್ಲೂ ಮಾಡ್ಬೋದು. ಅದು ಡಿಪೆಂಡ್ಸ್, ಇವಾಗ ಏರಿಯಾ ಮೇಲೆ ಹೋಗುತ್ತೆ. ಸ್ವಲ್ಪ ಮೇನ್ ರೋಡಲ್ಲಿ ಮಾಡಬೇಕು, ಸ್ವಲ್ಪ ಡೆವಲಪ್ಡ್ ಏರಿಯಾದಲ್ಲಿ ಮಾಡಬೇಕಂತ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 22 ಲ್ಯಾಕ್ ಬೇಕು. ನಾನು ಮೊದಲು ಏನು ಸೇವಿಂಗ್ಸ್ ಅಂತ ಒಂದು 6 ಲ್ಯಾಕ್ ಏನೋ ಇಟ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದು ಸ್ವಲ್ಪ ಲೋನ್ಗಳಿಂದ ತೆಗೆದೆ, ಮತ್ತು ನಮ್ಮದು ಲೇಡೀಸ್ ಸಂಘ ಇತ್ತು, ಆ ಸಂಘದಿಂದ ತೆಗೆದೆ, ಮತ್ತು ಸ್ವಲ್ಪ ಗೋಲ್ಡ್ ಎಲ್ಲ ಪ್ಲೇಸ್ ಮಾಡಿ ತುಂಬ ಕಷ್ಟದಲ್ಲೇ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ನಾವೇನು ಸ್ಟಾರ್ಟ್ ಮಾಡಿದ್ದೀವಿ ಅದು ಒಂದು 8 ಇಂದ 10 ಮಂತ್ಸ್ ಒಳಗಡೆನೆ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಸೊ ಈಗ ಸೆಲೂನ್ ಬಿಸ್ನೆಸ್ಗೆ ಕೇವಲ ಬಂಡವಾಳ ಇದ್ರೆ ಮಾತ್ರ ಸಾಲದು, ಅದರ ಬಗ್ಗೆ ನಿಮಗೆ ನಾಲೆಜ್ ಕೂಡ ಇರಬೇಕಾಗತ್ತೆ. ಸೊ ಸೆಲೂನ್ ಬಿಸ್ನೆಸ್ ಅಂತ ಬಂದಾಗ ಹೇಗಿರಬೇಕು, ಅಟ್ರಾಕ್ಟಿವ್ ಆಗಿ ನಾವು ಹೇಗೆ ಮಾಡಬೇಕು, ಸ್ಥಳದ ಆಯ್ಕೆ ಆಗಿರ್ಬೋದು, ಪರ್ಮಿಷನ್ ಆಗಿರ್ಬೋದು, ಸೊ ಲೇಬರ್ಸ್ ಬಗ್ಗೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ 3 ಗಂಟೆ 15 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಸೊ ಇಲ್ಲಿ ನಿಮಗೆ A to Z ಮಾಹಿತಿ ಸಿಗುತ್ತೆ ಸೆಲೂನ್ ಬಿಸ್ನೆಸ್ ಅನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಒಟ್ಟಾರೆಯಾಗಿ ಸ್ಪಿನ್ ಅಂತ ಶುರುವಾಗಿದ್ದಾಗ ನಾವು ಈ ಮೊದಲನೇ ಬ್ರಾಂಚ್, ಇವಾಗ ಏನು ನಾವು ಕೂತಿದ್ದೀವಿ ಇದೇ ಮೊದಲನೇ ಬ್ರಾಂಚ್. ನಾವು ಇನ್ವೆಸ್ಟ್ ಮಾಡಿದ್ದು ಹೆಚ್ಚು ಕಡಿಮೆ ಒಂದು 23 ರಿಂದ 30 ಲಕ್ಷ. ಆಗ ಒಂದು 10 ವರ್ಷಗಳ ಕೆಳಗಡೆನೆ ಮಾಡಿದ್ದು. ಅದನ್ನ ಮತ್ತೆ ರಿನೋವೇಷನ್ ಮಾಡ್ಲಿಕ್ಕೆ ನಮ್ಗಾಗಿದ್ದು 90 ಲಕ್ಷ ಆಯ್ತು. ಅಂದ್ರೆ 5 ವರ್ಷದ ನಂತರ ನಾವು ಮತ್ತೆ ರಿನೋವೇಷನ್ ಮಾಡಿದ್ವಿ. ರಿನೋವೇಷನ್ ಮಾಡ್ಲಿಕ್ಕೆ ಅದೊಂದು ತುಂಬಾ ಚೆನ್ನಾಗಿ ಮಾಡಿ ಈ ತರ ಎಲ್ಲ ಬ್ರಾಂಡೆಡ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದಾಗ 90 ಲಕ್ಷ ರೂಪಾಯಿ ಆಯ್ತು. ಇಲ್ಲಿಗೆ ಸಲೂನ್ ಅಂದ್ಕೊಳ್ಳೇನೆ ಇನ್ವೆಸ್ಟ್ಮೆಂಟ್ ಪ್ರಕಾರ ಬಂದ್ರೆ ಯಾವುದೇ ಸಲೂನ್ ಆಗಿರ್ಬೋದು 5 ಲಕ್ಷದಿಂದನೂ ಸಲೂನ್ ಮಾಡ್ಬೋದು. ಅದು 50 ಲಕ್ಷನೂ ಮಾಡ್ಬೋದು, 1.5 ಕೋಟಿನೂ ಮಾಡ್ಬೋದು. ಆ ರೀತಿ ಸಲೂನ್ಸ್ ಇವತ್ತು ಬೆಂಗಳೂರಿನಲ್ಲಿ ಇದೆ. ಆದ್ರೆ ಯಾವ ರೀತಿ ಅದನ್ನ ನಾವು ಮೇಂಟೈನ್ ಮಾಡ್ತೀವಿ, ಮತ್ತೆ ನಿಮ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಆ ವ್ಯಾಲ್ಯೂ ಆಡೆಡ್ ಏನಿರುತ್ತೆ, ಕೆಲವೊಂದ್ ಕಡೆ ನಾವು ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಏನು ಕರಿತೀವಿ, ಆ ಸ್ಟ್ಯಾಂಡರ್ಡ್ಸ್ನ ನಾವು ಮತ್ತೆ ನಮ್ಮ ಭಾರತೀಯ ಸ್ಟ್ಯಾಂಡರ್ಡ್ಸ್ಗೋಸ್ಕರ ಮಧ್ಯದಲ್ಲಿ ಮರ್ಜ್ ಮಾಡಿ ಕೊಡೋವಂಥದ್ದು ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಆ ಥರ ಟೈಮಲ್ಲಿ ನಮ್ಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಅದೇ ರೀತಿ ಬ್ರ್ಯಾಂಡು ಡೆವಲಪ್ ಆಗುತ್ತೆ. ಉದಾಹರಣೆಗೆ ಇವತ್ತಿನ ಮಟ್ಟಿಗೆ ನಿಮಗೆ ಮಿನಿಮಮ್ ಒಂದು 5 ಲಕ್ಷದಿಂದ 1 ಕೋಟಿ ತನಕ ನೀವು ಇನ್ವೆಸ್ಟ್ ಮಾಡ್ಬೋದು. ನೀವು 5 ಲಕ್ಷದ್ದು ಸ್ಪಾ ಹಂಗೆ ಇರ್ತದೆ, ಮತ್ತು 1 ಕೋಟಿದು ಹೇಗಿರುತ್ತೆ ಅಂದರೆ, ಈಗ ಉದಾಹರಣೆಗೆ ಒಂದು 5 ಲ್ಯಾಕ್ಸು ನೀವು ಇನ್ವೆಸ್ಟ್ ಮಾಡಿದ್ರೆ ಒಂದು 3 ಚೇರು ಸಲೂನು ನೀವು ಮಾಡ್ಬೋದು. ಮತ್ತು ಇಂಟೀರಿಯರ್ ಡೆಕೋರೇಷನ್ ಇರ್ಬೋದು, ಅಥವಾ ಒಂದು ಡಿಪಾಸಿಟ್ಟು ಹಣ ಇರ್ಬೋದು,
ಎಲ್ಲದಕ್ಕೂ ಸೇರಿ ಒಂದು 5 ಲಕ್ಷ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅಷ್ಟಕ್ಕೆ ಆ ರೇಂಜಿಗೆ ನಿಮಗೆ ಬಿಸ್ನೆಸ್ ಆಗುತ್ತೆ. ಅದೇ ರೀತಿ ನೀವು 10 ಲಕ್ಷ ಅಥವಾ 25 ಲಕ್ಷ 50 ಲಕ್ಷ ನೀವು ಹೇಗೆ ಇನ್ವೆಸ್ಟ್ ಮಾಡ್ತೀರೋ ಅಷ್ಟೇ ದೊಡ್ಡ ಮಟ್ಟದ ಆಗ್ತಾ ಹೋಗ್ತಾ ಇರ್ತದೆ. ಅಷ್ಟೇ ಮತ್ತು ನಿಮಗೆ ವರ್ಕರ್ಸ್ ಬೇಕಾಗ್ತದೆ, ಮತ್ತು ಅಷ್ಟೇ ರೇಂಜ್ಗೆ ನಿಮಗೆ ಬಾಡಿಗೆ ಇರ್ಬೋದು, ರೆಂಟ್ ಕಟ್ಟುವಂಥದ್ದು ಇರ್ಬೋದು, ಅಥವಾ ಲೈಟ್ ಬಿಲ್ ಇರ್ಬೋದು, ಬೇರೆ ಬೇರೆ ಖರ್ಚು ವೆಚ್ಚಗಳು ಬರ್ತದೆ ಮತ್ತು ಮಾಡ್ಬೋದು. ಉದಾಹರಣೆಗೆ ಯಾವುದೋ ಒಂದು ನಾವು ಜಾಗ ನೋಡ್ತೀವಿ, ಅಂಗಡಿ ನೋಡಿದಾಗ ಅದು ಎಷ್ಟು 10x10 ಇರುತ್ತಾ ಅಥವಾ 30x40 ಇರುತ್ತಾ, ಈ ಥರದ್ದು ಎಷ್ಟು ದೊಡ್ಡದಿರುತ್ತೆ, ಅದಕ್ಕೆ ಎಷ್ಟು ಇನ್ವೆಸ್ಟ್ ಬೇಕಾಗ್ತದೆ, ಎಷ್ಟು ಚೇರು ಅದಕ್ಕೆ ಬೇಕಾಗ್ತದೆ, ಎಷ್ಟು ಗ್ಲಾಸ್ ಬೇಕಾಗುತ್ತೆ, ಅಥವಾ ಎಷ್ಟು ಸೋಫಾ ಸೆಟ್ ಬೇಕಾಗುತ್ತೆ, ಈ ಥರದ್ದೆಲ್ಲ ಒಂದು ಲೆಕ್ಕಾಚಾರ ಮಾಡಿ ಆ ಪ್ಲೇಸ್ಗೆ ತಕ್ಕ ಹಾಗೆ ಅಥವಾ ಏರಿಯಾಗೆ ತಕ್ಕ ಹಾಗೆ ಈ ಏರಿಯಾಗೆ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ. ಕ್ಯಾಪಿಟಲ್ ಅಂದ ತಕ್ಷಣ ಎಲ್ಲರ ಹತ್ರನೂ ಕ್ಯಾಪಿಟಲ್ ಇರಲ್ಲ. ನಾವು ಏನಾದ್ರು ಮನೆಯಲ್ಲಿ ಕೇಳಿದಾಗ ನಿಮ್ಗೆ ಇದೊಂದು ಏನಕ್ಕೆ ಅಂತೆಲ್ಲ ಹೇಳ್ತಾರೆ. ಕೋರ್ಸ್ ಮುಗಿದ ತಕ್ಷಣ ಬ್ಯಾಂಕಲ್ಲಿ ಇವಾಗೆಲ್ಲ ವುಮೆನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೆಲ್ಲ ಇದೆ, ಹೆಣ್ಮಕ್ಳಿಗೆ ಕಡಿಮೆ ಬಡ್ಡಿನಲ್ಲಿ ನಮಗೆ ಲೋನ್ ಎಲ್ಲ ಕೊಡ್ತಾರೆ. ಸ್ವಲ್ಪ ಲೋನ್ನ ಮ್ಯಾನೇಜರ್ ನಮ್ಮನ್ನೆಲ್ಲ ಕೇಳ್ತಾರೆ, ಹೈಪಾಥಿಕೇಟ್ ಮಾಡಬೇಕಾಗುತ್ತೆ. ಮೆಟೀರಿಯಲ್ನ ಹೈಪಾಥಿಕೇಟ್ ಮಾಡಿದಾಗ ನಮಗೆ ಬ್ಯಾಂಕಿಂದ ಲೋನ್ ಸಿಗುತ್ತೆ. ಆವಾಗ ನಾವು ಸ್ವಲ್ಪ ಒಂದು ಸ್ಟಾರ್ಟಿಂಗ್ ನಾನು 2 ಲ್ಯಾಕ್ಸ್ ತೊಗೊಂಡಿದ್ದೆ. 2 ಲ್ಯಾಕ್ಸ್ ತೊಗೊಂಡು ಮೆಟೀರಿಯಲ್ಗೆಲ್ಲ ಆವಾಗ ತುಂಬ ಕಮ್ಮಿ ಇತ್ತು, 34 ವರ್ಷದ ಕೆಳಗಡೆ ತುಂಬ ಕಮ್ಮಿ ಇತ್ತು. ಮನೆಯಲ್ಲೇ ಮಾಡ್ದಿರೋದ್ರಿಂದ ಇಂಟೀರಿಯರ್ ಏನು ನಾನು ಮಾಡಲಿಲ್ಲ. 2 ಲಕ್ಷದಲ್ಲೇ ನಾನು ಮಾಡ್ತಾ ಬಂದೆ. ಇವಾಗೆಲ್ಲ ಏನು ಮಾಡ್ತಾರೆ, 10 ಲಕ್ಷ 15 ಲಕ್ಷ ಎಲ್ಲ ಹಾಕ್ತಾರೆ. ಕ್ಯಾಪಿಟಲ್ ನೀವು ಎಷ್ಟು ಹಾಕ್ತಿರೋ ಮಾರ್ಜಿನ್ ಆಫ್ ಪ್ರಾಫಿಟ್ ಕೂಡ ಅದ್ರ ಮೇಲೆ ಇಟ್ಕೊಂಡಿರ್ತಾರೆ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಲೆಸ್ ಕ್ಯಾಪಿಟಲ್ನ ಇದು ಮಾಡಿ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಮಾಡ್ತಾ ಬಂದೆ. ಅದನ್ನು ಯಾವ ರೀತಿ ತೀರ್ಸೋದು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ನಾನು ಆದಷ್ಟು ಬೇಗ ಅದನ್ನು ತೀರ್ಸೋಕ್ಕೆ ಶುರು ಮಾಡಿದಾಗ ಬ್ಯಾಂಕ್ ಮ್ಯಾನೇಜರ್ಗೆ ತುಂಬ ಖುಷಿ ಆಯಿತು. ಅವರೇ ಕರೆದು ಮತ್ತೆ ನನಗೆ 3 ಲಕ್ಷ ಕೊಟ್ಟರು. ಆಮೇಲೆ ನನ್ನ ಪಾರ್ಲರ್ನ ಸ್ವಲ್ಪ ಡೆವಲಪ್ ಮಾಡ್ಕೊಂಡಾಗ ಇವಾಗ ಏನಾಗುತ್ತೆ ಅಂದರೆ, ಮೊದಲಾದರೆ ಅಷ್ಟು ನಡೀತಾ ಇತ್ತು. ಇವಾಗ ಜನಕ್ಕೆಲ್ಲ ತುಂಬ ಡೆಕೋರೇಷನ್ ತುಂಬ ಕೇಳ್ತಾರೆ, ಯುನಿಸೆಕ್ಸ್ ಪಾರ್ಲರ್ ಅಂತೆಲ್ಲ ಕೇಳ್ತಾರೆ. ಹಾಗಾಗಿ ಇವಾಗ ಏನು ಮಾಡ್ತಾರೆ, ತುಂಬ ಡೆಕೋರೇಷನ್ಗೆ ತುಂಬ ಇನ್ವೆಸ್ಟ್ ಮಾಡ್ತಾರೆ, ಮತ್ತು ಮೆಟೀರಿಯಲ್ಗೆಲ್ಲ ತುಂಬ ಇನ್ವೆಸ್ಟ್ ಮಾಡ್ತಾರೆ. ಅದನ್ನ ನೋಡಿಕೊಂಡು ಇವಾಗ ನಮ್ಮ ಕೆಪಾಸಿಟಿ ಎಷ್ಟಿರ್ತೋ ಅದು ನೋಡ್ಕೊಂಡು ಮಾಡಬೇಕಾಗುತ್ತೆ. ಮಾಡಿದಾಗ ನಮ್ಗೆ ಬ್ಯಾಂಕ್ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಒಂದು ಕಿವಿ ಮಾತು ಹೇಳೋದೇನು ಅಂದರೆ, ಸ್ವಲ್ಪ ಕಲ್ತಿದ ತಕ್ಷಣವೇ ಪ್ರಾಕ್ಟೀಸ್ ಅಂತ ತುಂಬ ಇಂಪಾರ್ಟೆಂಟು. ಒಂದು 6 ತಿಂಗಳು ಪ್ರಾಕ್ಟೀಸ್ ಮಾಡಿಬಿಟ್ಟು ಬ್ಯೂಟಿ ಪಾರ್ಲರ್ನ ಓಪನ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಿ, ಮತ್ತು ಇವಾಗೆಲ್ಲ ಮೊಬೈಲ್ ಬಂದಿರೋದ್ರಿಂದ ಫ್ಯಾಷನ್ ಹೇಗೆ ಅಂತೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಕೆಲವು ಅದನ್ನು ನೋಡಿ ಕೂಡ ಕಲ್ತ್ಕೊಂಡು ನಾವು ಮಾಡ್ಬೋದು. ಮತ್ತು ಇವಾಗ ಇಂಟೀರಿಯರ್ ಅಂತ ತುಂಬ ಜನ ಬಂದು ಮಾಡಿಕೊಡ್ತಾರೆ ನಮಗೆ. ಆಮೇಲೆ ಕೆಲವು ಸಲ ಸೆಕೆಂಡ್ ಹ್ಯಾಂಡ್ ಎಲ್ಲ ಇರುತ್ತೆ, ಕೆಲವೆಲ್ಲ ಅದನ್ನು ಕೂಡ ನಾವು ತೊಗೊಳ್ಬೋದು. ಕೆಲವು ಸಲ ಪಾರ್ಲರ್ನ ಕೆಲವರು ಏನು ಮಾಡ್ತಾರೆ, ರೀಸೆಟಪ್ ಅಂತ ಮಾಡ್ತಾರೆ. ಅದು ಖುಷಿ, ಅವ್ರವ್ರ ಖುಷಿಗೆ ತಕ್ಕಂಗೆ ನಡ್ಕೊಂಡು ಹೋಗ್ತಾರೆ. ಸೊ ಸೆಲೂನ್ ಹಾಗೆ ಸ್ಪಾ ಬಿಸ್ನೆಸ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬಾಯ್.